ಸಾವಿತ್ರಿ ಮತ್ತು ಸತ್ಯವಾನ್ ಕಥೆಯು ಭಾರತೀಯ ಸಂಸ್ಕೃತಿಯಲ್ಲಿ ಪತಿ-ಪತ್ನಿಯರ ಪರಸ್ಪರ ತ್ಯಾಗ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ. ಈ ಕಥೆಯನ್ನು ಮಹಾಭಾರತದಲ್ಲಿ ವಿವರಿಸಲಾಗಿದೆ ಮತ್ತು ಇದನ್ನು ಭಾರತೀಯ ಸಮಾಜದಲ್ಲಿ ಆದರ್ಶ ವೈವಾಹಿಕ ಜೀವನದ ಉದಾಹರಣೆ ಎಂದು ಪರಿಗಣಿಸಲಾಗಿದೆ. ರಾಜ ಅಶ್ವಪತಿಯ ಮಗಳು ಸಾವಿತ್ರಿ ಅತ್ಯಂತ ಸುಂದರಿ ಮತ್ತು ಬುದ್ಧಿವಂತೆಯಾಗಿದ್ದಳು. ಅವಳು ಮದುವೆಯ ವಯಸ್ಸಿಗೆ ಬಂದಾಗ ಸತ್ಯವಾನನನ್ನು ಅವಳು ತನ್ನ ಪತಿ ಎಂದು ಆರಿಸಿಕೊಂಡಳು. ಕಾಡಿನಲ್ಲಿ ವಾಸಿಸುವ ದ್ಯುಮ್ತ್ಸೇನ ರಾಜನ ಮಗನಾದ ಸತ್ಯವಾನ ತನ್ನ ಕುರುಡು ತಂದೆ-ತಾಯಿಯೊಂದಿಗೆ ಕಾಡಿನಲ್ಲಿ ಸರಳ ಜೀವನ ನಡೆಸುತ್ತಿದ್ದ. ನಾರದ ಮುನಿಯು ಸಾವಿತ್ರಿಗೆ ಸತ್ಯವಾನ್ ಅಲ್ಪಾಯುಷಿ ಮತ್ತು 1 ವರ್ಷದೊಳಗೆ ಸಾಯುತ್ತಾನೆ ಎಂದು ಹೇಳಿದ್ದರು. ಆದರೂ ಸಾವಿತ್ರಿಯು ಸತ್ಯವಾನನನ್ನೇ ಮದುವೆಯಾಗಲು ನಿರ್ಧರಿಸಿದಳು. ಮದುವೆಯ ನಂತರ ಸಾವಿತ್ರಿ ತನ್ನ ಅತ್ತೆ-ಮಾವ ಮತ್ತು ಗಂಡನ ಸೇವೆ ಮಾಡುತ್ತಾ ಸತ್ಯವಾನನ ಜೊತೆ ಸಂಸಾರ ನಡೆಸತೊಡಗಿದಳು. ರಾಜಮನೆತನದ ಸುಖಭೋಗಗಳನ್ನೆಲ್ಲ ತೊರೆದು ಕಾಡಿನ ಕಷ್ಟದ ಬದುಕನ್ನು ಅಳವಡಿಸಿಕೊಂಡಳು. ಸಾವಿತ್ರಿಯು ತನ್ನ ಪತಿಯ ಅಲ್ಪಾಯುಷ್ಯದ ವಿಷಯ ಅರಿತಿದ್ದರಿಂದ ಅವಳು ಕಠಿಣವಾದ ಉಪವಾಸಗಳನ್ನು ಮತ್ತು ತಪಸ್ಸನ್ನು ಆಚರಿಸಲು ಪ್ರಾರಂಭಿಸಿದಳು. ಸತ್ಯವಾನನ ಮರಣದ ದಿನ ಸಾವಿತ್ರಿ ತನ್ನ ಪೂಜೆಯನ್ನು ಮುಗಿಸಿ ಸತ್ಯವಾನನೊಂದಿಗೆ ಕಾಡಿಗೆ ಮರ ಕಡಿಯಲು ಹೋಗುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಸತ್ಯವಾನ ಮೊದಲು ನಿರಾಕರಿಸಿದನು, ಆದರೆ ಸಾವಿತ್ರಿಯ ಒತ್ತಾಯದ ಮೇರೆಗೆ ಅವನು ಒಪ್ಪಿಕೊಂಡನು. ಕಾಡಿನಲ್ಲಿ ಮರ ಕಡಿಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಸತ್ಯವಾನನಿಗೆ ತಲೆಸುತ್ತು ಬಂದು ಸಾವಿತ್ರಿಯ ಮಡಿಲಲ್ಲಿ ತಲೆಯನ್ನಿಟ್ಟುಕೊಂಡು ಸತ್ತನು. ಆಗ ಯಮರಾಜನು ಪ್ರತ್ಯಕ್ಷನಾಗಿ ಸತ್ಯವಾನನ ಪ್ರಾಣ ತೆಗೆದುಕೊಂಡು ಹೊರಟನು. ಸಾವಿತ್ರಿ ಯಮರಾಜನನ್ನು ಹಿಂಬಾಲಿಸಿದಳು ಮತ್ತು ಅವಳ ಪತಿಯ ಮೇಲಿನ ಭಕ್ತಿ ಮತ್ತು ತಾರ್ಕಿಕ ಸಂಭಾಷಣೆಯಿಂದ ಯಮನನ್ನು ಮೆಚ್ಚಿಸಿದಳು. ಇದರಿಂದ ಸಂತೋಷಗೊಂಡ ಯಮರಾಜನು ಸಾವಿತ್ರಿಯನ್ನು 3 ವರಗಳನ್ನು ಕೇಳಲು ಕೇಳಿದನು, ಆದರೆ ಅವಳು ಸತ್ಯವಾನನ ಪ್ರಾಣವನ್ನು ಕೇಳಬಾರದು ಎಂಬ ಷರತ್ತನ್ನು ಹಾಕಿದನು. ಮೊದಲ ವರದಲ್ಲಿ ಸಾವಿತ್ರಿಯು ತನ್ನ ಮಾವನಿಗೆ ದೃಷ್ಟಿ ಮತ್ತು ರಾಜ್ಯವನ್ನು ಪುನಃ ಸ್ಥಾಪಿಸಲು ಕೇಳಿದಳು. 2ನೆಯ ವರದಲ್ಲಿ ತನ್ನ ತಂದೆಗೆ 100 ಗಂಡುಮಕ್ಕಳನ್ನು ಬಯಸಿದಳು ಮತ್ತು 3ನೆಯ ವರದಲ್ಲಿ ಸತ್ಯವಾನನಿಂದ ತನಗೆ 100 ಗಂಡುಮಕ್ಕಳನ್ನು ಬಯಸಿದಳು. 3ನೆಯ ವರವನ್ನು ಕೇಳಿದ ನಂತರ ಯಮರಾಜನು ಸತ್ಯವಾನನಿಗೆ ಜೀವ ನೀಡಿದನು, ಏಕೆಂದರೆ ಸತ್ಯವಾನ್ ಇಲ್ಲದೆ ಈ ವರವು ಸಾಧ್ಯವಿಲ್ಲ. ಹೀಗೆ ಸಾವಿತ್ರಿಯು ತನ್ನ ಪತಿಯ ಮೇಲಿನ ಭಕ್ತಿ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ತನ್ನ ಪತಿಯ ಜೀವನವನ್ನು ಮರಳಿ ಪಡೆದಳು ಮತ್ತು ತನ್ನ ಅತ್ತೆ ಮತ್ತು ಮಾವಂದಿರಿಗೆ ಮತ್ತು ಅವಳ ಹೆತ್ತವರ ಕುಟುಂಬಗಳಿಗೆ ಸಂತೋಷವನ್ನು ತಂದಳು. ನಿಜವಾದ ಪ್ರೀತಿ ಮತ್ತು ಭಕ್ತಿ ಯಾವುದೇ ಕಷ್ಟವನ್ನು ನಿವಾರಿಸಬಲ್ಲವು ಎಂಬುದನ್ನು ಈ ಕಥೆ ತೋರಿಸುತ್ತದೆ.